ಓಂ ಶಾಂತಿ. ಮುರಳಿಯ ದಿನಾಂಕ 16/11/2021. मीठे बच्चे, ज्ञानवान बनो तो धनवान बन जाएंगे. जगदम्बा ज्ञान ज्ञानेश्वरी ही ರಾಜರಾಜೇಶ್ವರಿ ಬಂತಿ ಹೇ. ಮಧುರ ಮಕ್ಕಳೇ, ಜ್ಞಾನವಾನ ಆಗಿರಿ, ಆಗ ಧನವಾನ ಆಗ್ತಿರಿ. ಜಗದಂಬಾ ಸರಸ್ವತಿಯವರು ಜ್ಞಾನ ಜ್ಞಾನೇಶ್ವರಿಯಾಗಿ ಮುಂದೆ ರಾಜರಾಜೇಶ್ವರಿ ಆಗ್ತಾರೆ. प्रश्न: बाप को अपने बच्चों पर तरस पड़ता है, इसलिए श्रेष्ठ तकदीर बनाने के लिए कौन सी श्रीमत देते हैं? ತಂದೆಗೆ ಮಕ್ಕಳ ಮೇಲೆ ಬಹಳ ದಯೆ ಬರ್ತದೆ. ಆದ್ದರಿಂದ ಶ್ರೇಷ್ಠ ಭಾಗ್ಯವನ್ನು ರೂಪಿಸುವುದಕ್ಕಾಗಿ ತಂದೆ ಯಾವ ಶ್ರೀಮತವನ್ನು ಕೊಡ್ತಾರೆ? उत्तर: मीठे बच्चे, सिर पर जो पापों का बोझा है उसे मौत के पहले याद की यात्रा में रहकर उतार दो. ಮಧುರ ಮಕ್ಕಳೇ, ತಲೆಯ ಮೇಲೆ ಪಾಪದ ಭಾರ ಏನಿದೆ ಅದನ್ನು ಸಾಯುವ ಮೊದಲೇ ನೆನಪಿನ ಯಾತ್ರೆಯಿಂದ ಕರಗಿಸಿಕೊಳ್ಳಿರಿ. ಕೋಯಿ ಭಿ ವಿಕರ್ಮ ನಹಿ ಕರೋ, ಯಾವುದೇ ರೀತಿಯ ವಿಕರ್ಮ ಮಾಡಬೇಡಿ. ಬಾಪ್ ಆಯೇ ಹೇ ತುಮಕೋ ಜಮ್ ಘಟೋಂ ಕಿ फांसी से छुड़ाने, इसलिए अब ऐसा कोई कर्म नहीं करना है. ಬಾಬಾ ಹೇಳ್ತಿದ್ದಾರೆ, ಮುಂದೆ ಯಾವ ವಿಕರ್ಮನೂ ಮಾಡಬೇಡಿ. ತಂದೆ ಬಂದಿದ್ದಾರೆ ನಿಮ್ಮನ್ನು ಯಮದೂತರ ಶಿಕ್ಷೆಯಿಂದ, ಯಮದೂತರ ಗಲ್ಲಿನಿಂದ ಬಿಡಿಸುವುದಕ್ಕಾಗಿ. ಆದ್ದರಿಂದ ಇಂತಹ ಯಾವುದೇ ಕರ್ಮ ಮಾಡಬಾರದು. ಗೀತ: ರಾತಕ್ಕೆ ರಾಹಿ ತಕ ಮತ ಜಾನ, ರಾತ್ರಿಯ ಪ್ರಯಾಣಿಕರೇ ಸುಸ್ತಾಗಬೇಡಿ. ಓಂ ಶಾಂತಿ. मीठे मीठे रूहानी बच्चों ने इस गीत का अर्थ समझा. बाप आए हैं भक्ति रूपी रात का विनाश कर दिन स्थापन करने, क्योंकि बाप को ही बुलाते हैं, हे पतित पावन आओ. ಮಧುರಾತಿ ಮಧುರ ಮಕ್ಕಳು, ಈ ಗೀತೆಯ ಅರ್ಥವನ್ನು ತಿಳ್ಕೊಂಡಿದ್ದೀರಿ. ಬಾಬಾ ಬಂದಿದ್ದರೆ ಭಕ್ತಿಯ ರಾತ್ರಿಯನ್ನು ಸಮಾಪ್ತಿ ಮಾಡಿ ಜ್ಞಾನದ ಹಗಲನ್ನು ಸ್ಥಾಪನೆ ಮಾಡುವುದಕ್ಕಾಗಿ ತಾವೆಲ್ಲರೂ ಆ ತಂದೆಗೆ ಪತಿತ ಪಾವನನೇ ಬಾ ಎಂದು ಕರೆದಿದ್ದೀರಿ. ಸಮಜ್ತೆ ಹೇ कोई समय हम पावन थे, अब पतित है. चीज़ वह मांगी जाती है जो पहले थी अब नहीं. ಮೊದಲು ನಾವು ಪಾವನ ಆಗಿದ್ವಿ, ಈಗ ಪತಿತ ಆಗಿದ್ದೇವೆ. ಆ ಕಾರಣದಿಂದ ಮತ್ತೆ ನಮ್ಮನ್ನು ಪಾವನ ಮಾಡಲು ಬಾ ಅಂತ ತಂದೆಗೆ ಕರೆದಿದ್ದೇವೆ. ಯಾವ ವಸ್ತು ನಮ್ಮ ಹತ್ತಿರ ಇರೋದಿಲ್ಲ ಅದನ್ನೇ ನಾವು ಕೇಳ್ತೀವಿ.
ಮೊದಲು ಯಾವುದಿತ್ತು, ಈಗ ಯಾವುದನ್ನು ಕಳ್ಕೊಂಡಿರ್ತೀವಿ ಅದನ್ನೇ ನಾವು ಪುನಃ ಕೇಳ್ತೀವಿ. ಹಾಗೆ ಮೊದಲು ನಾವು ಪವಿತ್ರ ದೇವತೆಗಳಾಗಿದ್ವಿ, ಕಲಿಯುಗದಲ್ಲಿ ಪತಿತ ಮನುಷ್ಯರಾಗಿದ್ವಿ. ಪುನಃ ಈಗ ಪವಿತ್ರ ದೇವತೆಗಳು ಆಗ್ತಾ ಇದ್ದೀವಿ. ज्ञान ज्ञानेश्वरी ही फिर राज राजेश्वरी बनेंगी. जैसे जगत अम्बा लक्ष्मी अलग अलग है, लक्ष्मी को कभी जगत अम्बा नहीं कहेंगे. ಹೇಗೆ ಸಂಗಮ ಯುಗದಲ್ಲಿ ನೀವು ಜ್ಞಾನ ಜ್ಞಾನೇಶ್ವರ ಆಗ್ತೀರಿ, ಭವಿಷ್ಯದಲ್ಲಿ ರಾಜರಾಜೇಶ್ವರ ಆಗ್ತೀರಿ. ಹೇಗೆ ಜಗದಂಬಾ ಸರಸ್ವತಿಯವರು ಸಂಗಮ ಯುಗದಲ್ಲಿ ಜ್ಞಾನ ಜ್ಞಾನೇಶ್ವರಿ ಆಗಿದ್ದರು, ಭವಿಷ್ಯದಲ್ಲಿ ರಾಜರಾಜೇಶ್ವರಿ ಆಗ್ತಾರೆ. ಸಂಗಮ ಯುಗದಲ್ಲಿ ಜಗತ್ತಂಬಾ ಆಗಿದ್ದರು, ಭವಿಷ್ಯದಲ್ಲಿ ಲಕ್ಷ್ಮಿ ಆಗ್ತಾರೆ. ಲಕ್ಷ್ಮಿ ಕೋ ಕಭಿ ಜಗತ್ ಅಂಬಾ ನಹಿ ಕಹೇಂಗೆ. ಲಕ್ಷ್ಮಿಗೆ ಎಂದೂ ಜಗತ್ತಂಬಾ ಅಂತ ಹೇಳೋದಿಲ್ಲ. लक्ष्मी को उनके 2 बच्चे ही मातेश्वरी कहेंगे. ಜಗತ್ತಂಬೆಗೆ ಲಕ್ಷ್ಮಿ ಅಂತ ಹೇಳೋದಿಲ್ಲ, ಲಕ್ಷ್ಮಿಗೆ ಜಗತ್ತಂಬ ಅಂತ ಹೇಳೋದಿಲ್ಲ. ಸತ್ಯಯುಗದ ಲಕ್ಷ್ಮಿಗೆ ಇಬ್ಬರು ಮಕ್ಕಳಿರ್ತಾರೆ. ಅವರು ಲಕ್ಷ್ಮಿಗೆ ಮಾತೇಶ್ವರಿ ಅಥವಾ ತಾಯಿ ಅಂತ ಕರೀತಾರೆ. यहाँ जगतंबा को सब भारतवासी जो भी रिलीजियस माइंडेड है सब माँ कहते. ಇಲ್ಲಿ ಭಾರತದಲ್ಲಿ ಎಲ್ಲ ಭಾರತವಾಸಿಗಳು ಯಾರೆಲ್ಲರೂ ಭಕ್ತರಿದ್ದಾರೆ, ಧಾರ್ಮಿಕ ಬುದ್ಧಿ ಉಳ್ಳವರಿದ್ದಾರೆ, ಎಲ್ಲರೂ ಸಹ ಜಗತ್ತಂಬೆಗೆ ತಾಯಿ ಅಂತ ಕರೀತಾರೆ. देवताओं के मंदिर में जाकर उनकी भक्ति करते. अभी तुमको मालूम हुआ है कि हमने बहुत भक्ति की है. ದೇವತೆಗಳ ಮಂದಿರಕ್ಕೆ ಹೋಗಿ ಜನ ಭಕ್ತಿ ಮಾಡ್ತಾರೆ. ಈಗ ನಿಮಗೆ ತಿಳಿದಿದೆ ನಾವು ಬಹಳಷ್ಟು ಭಕ್ತಿ ಮಾಡಿದ್ದೇವೆ ಅಂತ. दान पुण्य आदि जितना तुमने किया है उतना और कोई ने नहीं किया होगा. ದಾನ ಪುಣ್ಯ ಇತ್ಯಾದಿ ನೀವೆಷ್ಟು ಮಾಡಿದ್ದೀರಿ ಅಷ್ಟು ಬೇರೆ ಯಾರೂ ಮಾಡಿಲ್ಲ. तुमने सबसे जास्ती भक्ति की है. अब तुमने अपना यादगार जीते जी देखा है. ನೀವೇ ಸಾಕಷ್ಟು ಭಕ್ತಿ ಮಾಡಿ ಬಂದಿದ್ದೀರಿ. ನಿಮ್ಮ ಸ್ಮರಣ ಚಿಹ್ನೆಗಳನ್ನು ಇವತ್ತಿಗೂ ನೋಡ್ತಾ ಇದ್ದೀರಿ. आदिदेव आदिदेवी जिसको जगत अम्बा कहते हैं. अभी तुम जानते हो जगत अम्बा धनवान बनती है. तुम उनके बच्चे हो ना. तुम पढ़ रहे हो, वह है गॉडेस ऑफ नॉलेज. उस नॉलेज से कभी राजा रानी नहीं बनते. ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ಆದಿದೇವ ಆದಿದೇವಿ ಜಗದಂಬಾ ಇದ್ದಾರೆ. ಆ ಜಗತ್ತಂಬೆನೇ ಭವಿಷ್ಯದಲ್ಲಿ ಧನಲಕ್ಷ್ಮಿ ಆಗ್ತಾಳೆ, ಹಣವಂತಳಾಗ್ತಾಳೆ. ನೀವು ಆ ಜಗದಂಬೆಯ ಮಕ್ಕಳು. ಅವರ ಸಮಾನ ಈಗ ಜ್ಞಾನ ಸಂಪನ್ನ ಆಗ್ತಾ ಇದ್ದೀರಿ, ವಿದ್ಯಾಭ್ಯಾಸ ಮಾಡ್ತಿದ್ದೀರಿ. ನಾಳೆ ನೀವು ಸಹ ಲಕ್ಷ್ಮಿಯ ರಾಜ್ಯದಲ್ಲಿ ಸಿರಿವಂತ ಆಗ್ತೀರಿ. ಸರಸ್ವತಿ ಅಥವಾ ಜಗದಂಬೆಗೆ ಜ್ಞಾನದೇವಿ ಅಂತಲೂ ಹೇಳಲಾಗ್ತದೆ. ಉಸ್ ನಾಲೆಜ್ ಸೆ ಕಭಿ ರಾಜ ರಾಣಿ ನಹಿ ಬಂತೆ. ಲೌಕಿಕದ ಜ್ಞಾನದಿಂದ ಯಾರೂ ಸಹ ರಾಜ ರಾಣಿ ಆಗೋದಿಲ್ಲ. तुम जानते हो हम आत्माएं शिव बाबा के बच्चे हैं और यह है ಪ್ರಜಾಪಿತ ಬ್ರಹ್ಮ. ನೀವೆಲ್ಲರೂ ಶಿವತಂದೆಯ ಮಕ್ಕಳಾಗಿದ್ದೀರಿ ಮತ್ತು
ಇವರು ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ. शिव बाबा इन द्वारा नई दुनिया की स्थापना कर रहे. गाया भी हुआ है, ब्रह्मा द्वारा स्थापना. ಶಿವ ತಂದೆ ಇವರ ಮೂಲಕ, ಈ ಬ್ರಹ್ಮಾರವರ ಮೂಲಕ ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತಿದ್ದಾರೆ. ಗಾಯನ ಇದೆ, ಬ್ರಹ್ಮಾರವರ ಮೂಲಕ ಸ್ಥಾಪನೆ ಅಂತ. ಯಹ ಅಚ್ಚಿ ರೀತಿ ಸಮಜ್ಕರ್ ಧಾರಣ ಕರ್ನಾ ಹೈ. ಇದನ್ನು ನೀವು ಒಳ್ಳೆಯ ರೀತಿಯಿಂದ ತಿಳ್ಕೊಂಡು ಧಾರಣೆ ಮಾಡಬೇಕು. ಕಹತೆ ಹೇ ನಾ, ಶೇರನಿ ಕೆ ದೂದ್ ಕೆ ಲಿಯೆ ಸೋನೆ ಕಾ ಬರ್ತನ್ ಚಾಯಿ. ಹೇಳ್ತಾರೆ, ಸಿಂಹಿಣಿಯ ಹಾಲನ್ನು ಇಡೋದಕ್ಕೆ ಚಿನ್ನದ ಪಾತ್ರೆನೇ ಬೇಕು ಅಂತ. ಯಹ ಜ್ಞಾನ್ ಭಿ ಹೈ ಸರ್ವಶಕ್ತಿಮಾನ್ ಪರಂಪಿತಾ ಪರಮಾತ್ಮ ಕಾ. उसके लिए भी बुद्धि रूपी बर्तन सोने का चाहिए. ಹಾಗೆಯೇ ಈ ಜ್ಞಾನ ಪರಮಪಿತ ಪರಮಾತ್ಮ ಕೊಡುವಂತಹ ಜ್ಞಾನ ಆಗಿದೆ. ಅದನ್ನು ಧಾರಣೆ ಮಾಡಿಕೊಳ್ಳಿಕ್ಕೆ ನಮ್ಮ ಬುದ್ಧಿ ಚಿನ್ನದ ಪಾತ್ರೆ ಆಗಬೇಕು, ಅಷ್ಟೊಂದು ಪವಿತ್ರ ಆಗಬೇಕು. ಆಗ ಮಾತ್ರ ಆ ಪವಿತ್ರ ಬುದ್ಧಿಯಲ್ಲಿ ज्ञानद धारणे ಆಗ್ತದೆ. नई दुनिया में आत्मा और शरीर दोनों सोने के बनते. अभी तुम्हारी आत्मा पत्थर का बर्तन है. ಹೊಸ ಪ್ರಪಂಚದಲ್ಲಿ ಆತ್ಮ ಮತ್ತು ದೇಹ ಎರಡೂ ಚಿನ್ನದ್ದಾಗಿರ್ತದೆ. ಈಗ ನಿಮ್ಮ ಆತ್ಮ ಕಲ್ಲಿನ ಪಾತ್ರೆ ಆಗಿದೆ, ಕಲ್ಲು ಬುದ್ಧಿ ಆಗಿದೆ. तो शरीर भी ऐसा ही है. ಆತ್ಮ ಕಲ್ಲಿನ ಪಾತ್ರೆ ಆಗಿರುವ ಕಾರಣ ದೇಹವು ಕಲ್ಲಿನಂತೆ ಆಗಿದೆ. भारत में ही श्याम और सुंदर, पतित और पावन कहते. दूसरे कोई खंडों में ऐसे नहीं कहेंगे कि हम पतितों को आकर पावन बनाओ. ಭಾರತದಲ್ಲಿ ಮಾತ್ರ ಶ್ಯಾಮ ಸುಂದರ, ಪತಿತ ಪಾವನ ಎಂಬ ಗಾಯನ ಇದೆ. ಇತರ ಖಂಡಗಳಲ್ಲಿ ಈ ಶಬ್ದಗಳೇ ಇಲ್ಲ. ಪತಿತೋಂ ಕೋ ಆಕರ್ ಪಾವನ್ ಬನಾओ, कहते हैं दुख से छुड़ाओ, शांति में ले जाओ. विवेक भी कहता है कि हम भारतवासी पावन थे. इन लक्ष्मी नारायण का राज्य था. बल कितने भी बड़े आदमी हैं, वह भी गुरु के पाँव में गिरते, क्योंकि गुरु ने संन्यास धारण किया हुआ है. 5 विकारों को छोड़ा है, तो विकारी निर्विकारियों को मान देते. पवित्रता का ही मान है. ಭಾರತವಾಸಿಗಳೇ ಪಾವನ ಆಗಿದ್ದರೂ ಈಗ ಪತಿತ ಆಗಿದ್ದಾರೆ. ಪವಿತ್ರತೆಗೆ ಭಾರತದಲ್ಲಿ ಬಹಳ ಮಹತ್ವ ಇದೆ, ಮಾನ್ಯತೆ ಇದೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ಸನ್ಯಾಸಿಗಳ ಕಾಲು ಹಿಡಿತಾರೆ, ಸನ್ಯಾಸಿಗಳಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ. ಯಾಕೆ ಅಂದರೆ ಸನ್ಯಾಸಿಗಳು 5 ವಿಕಾರಗಳನ್ನು ಬಿಟ್ಟಿದ್ದಾರೆ. ಆದ್ದರಿಂದ ವಿಕಾರಿಗಳು ನಿರ್ವಿಕಾರಿಗಳಿಗೆ ಸನ್ಮಾನ ಕೊಡ್ತಾರೆ. ಪವಿತ್ರತೆಗೆ ಬಹಳಷ್ಟು ಮಾನ್ಯತೆ ಇದೆ. द्वापर से राजा रानी और वजीर होते. सतयुग में राजा रानी को वजीर होते नहीं. ದ್ವಾಪರ ಯುಗದಲ್ಲಿ ರಾಜ ರಾಣಿಗೆ ಮಂತ್ರಿಗಳು ಇರ್ತಾರೆ. ಸತ್ಯುಗದ ರಾಜ ರಾಣಿಯ ಹತ್ತಿರ ಮಂತ್ರಿಗಳು ಇರೋದಿಲ್ಲ. जब पतित राजा रानी होते हैं तो एक वजीर रखते. अब तो बहुत पतित हो गए. ರಾಜ ರಾಣಿಯರು ಯಾವಾಗ ಪತಿತ ಆಗ್ತಾರೆ ಆಗ ಬಹಳ ಜನ ವಜೀರರನ್ನು, ಮಂತ್ರಿಗಳನ್ನು ತಮ್ಮ ಹತ್ತಿರ ಇಟ್ಕೊಳ್ತಾರೆ. ಈಗ ಜಾಸ್ತಿ ಪತಿತ ಆದಾಗ ಸೈಕಡೋ ವಜೀರ್ ರಕ್ತೆ, 100 ಮಂತ್ರಿಗಳನ್ನು
ನೇಮಿಸ್ಕೊಡ್ತಾರೆ. ಯಹ ಹೇ ಡ್ರಾಮಾ ಕಿ ಭಾವಿ. बाबा बतलाते, देखो कैसे ड्रामा की भावी बनी हुई. ಇದು ನಾಟಕದ ಪೂರ್ವ ನಿರ್ಧಾರಿತ ಘಟನೆಯಾಗಿದೆ, ನಾಟಕದ ಆಟ ಆಗಿದೆ. ಬಾಬಾ ಹೇಳ್ತಾರೆ, ನೋಡಿ ಈ ನಾಟಕ ಹೇಗೆ ಮೊದಲಿನಿಂದಲೇ ಮಾಡಲ್ಪಟ್ಟಿದೆ. ಪಹಲೆ ಜರೂರ್ ಭಾರತ್ ಥಾ, फिर दूसरे धर्म वाले आए. बाप समझाते हैं, इस समय तुम हो ज्ञानेश्वरी, जगत अम्बा की बेटी, गॉडेस ऑफ नॉलेज. जगत अम्बा ज्ञानवान है, जो दूसरे जन्म में धनलक्ष्मी बनती है. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ನೀವು ಜ್ಞಾನೇಶ್ವರಿ ಆಗಿದ್ದೀರಿ, ಜಗದಂಬೆಯ ಮಕ್ಕಳಾಗಿದ್ದೀರಿ, ಜ್ಞಾನ ಸಂಪನ್ನ ಆಗಿದ್ದೀರಿ. ಸಂಗಮ ಯುಗದ ಜಗದಂಬೆಯೂ ಸಹ ಜ್ಞಾನವಾನ ಆಗಿದ್ದಾಳೆ. ಅವಳೇ ಭವಿಷ್ಯದಲ್ಲಿ ಧನಲಕ್ಷ್ಮಿ ಆಗ್ತಾಳೆ. ತುಮಕೋ ಅಭಿ ಬಾಪ ಜ್ಞಾನ ಸಿಖಾ ರಹೆ, तुम जानते हो हम वहाँ धनवान बनेंगे. दुनिया में यह किसको पता नहीं है कि यह लक्ष्मी नारायण ಧನ್ವಾನ್ कैसे बने. ನಿಮಗೀಗ ತಿಳಿದಿದೆ ಈ ಲಕ್ಷ್ಮೀನಾರಾಯಣರು ಅಷ್ಟೊಂದು ಶ್ರೀಮಂತ ಹೇಗೆ ಆದರು ಅಂತ. ಲಕ್ಷ್ಮೀನಾರಾಯಣ್ ವಹಿ ಬ್ರಹ್ಮ ಸರಸ್ವತಿ. ಅವರೇ ತಮ್ಮ ಪೂರ್ವಜನ್ಮದಲ್ಲಿ ಬ್ರಹ್ಮ ಸರಸ್ವತಿಯಾಗಿ ಪುರುಷಾರ್ಥ ಮಾಡಿದರು. ಆ ಪುರುಷಾರ್ಥದ ಆಧಾರದಿಂದ ಅವರು ಸತ್ಯಯುಗದಲ್ಲಿ ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ ಆದರು. तुम जानते हो हम इस ज्ञान से भविष्य में ऐसे धनवान बनेंगे, एकदम गॉडेस ऑफ वेल्थ. इनसे अधिक वेल्थ किसके पास हो नहीं सकती. इसलिए गाया जाता है, नॉलेज इज सोर्स ऑफ इनकम. जज बैरिस्टर आदि नॉलेज से बनते हैं ना. ನಿಮಗೆ ಗೊತ್ತಿದೆ, ಈ ಜ್ಞಾನದ ಆಧಾರದಿಂದ ನೀವೆಲ್ಲರೂ ಭವಿಷ್ಯದಲ್ಲಿ ಧನವಾನ್ ಆಗೋರಿದ್ದೀರಿ, ಧನದೇವಿಯರಾಗೋರಿದ್ದೀರಿ. ನಿಮಗಿಂತ ಹೆಚ್ಚಿನ ಹಣ ಯಾರ ಹತ್ರನೂ ಇರೋದಿಲ್ಲ. ಅಷ್ಟೊಂದು ನೀವೆಲ್ಲರೂ ಹಣವಂತರಾಗೋರಿದ್ದೀರಿ. ಅದಕ್ಕೆ ಹೇಳ್ತಾರೆ ಜ್ಞಾನ ಸಂಪತ್ತಿಗೆ ಮೂಲ ಅಂಥೇಳಿ. ಜಜ್ ಬ್ಯಾರಿಸ್ಟರ್ ಆದಿ ನಾಲೆಜ್ ಸೇ ಹಿ ಬಂತೆ. ಲೌಕಿಕದಲ್ಲೂ ಸಹ ವಿದ್ಯೆಯ ಆಧಾರದಿಂದ ಮನುಷ್ಯ ಹೆಚ್ಚಿನ ಸಂಪಾದನೆ ಮಾಡಿಕೊಡ್ತಾನೆ. तो यह इनकम है ना. कोई डॉक्टर को एक केस का लाख रुपया मिलता है. ಡಾಕ್ಟರ್ಸ್ಗಳಲ್ಲೂ ಸಹ ಕೆಲವರಿಗೆ ಒಂದೊಂದು ಕೇಸಿಗೆ ಲಕ್ಷಾಂತರ ರೂಪಾಯಿ ಸಿಗ್ತದೆ. कोई राजा रानी व प्रिंस बीमार हुआ, डॉक्टर ने बीमारी से छुड़ाया तो खुशी में आकर बड़ा बड़ा मकान बनाने के लिए पैसा दे देते. ಯಾರಾದರೂ ರಾಜ ರಾಣಿ, ರಾಜಕುಮಾರ ರಾಜಕುಮಾರಿಯರು, ದೊಡ್ಡ ವ್ಯಕ್ತಿಗಳು ಕಾಯಿಲೆ ಬಂದು ಡಾಕ್ಟರ್ಸ್ ಹತ್ರ ಹೋದಾಗ ಒಂದು ವೇಳೆ ಡಾಕ್ಟರ್ಸ್ ಅವರನ್ನು ವಾಸಿ ಮಾಡಿಬಿಟ್ರೆ ಬಂದಂಥವರು ಡಾಕ್ಟರ್ಸ್ಗಳಿಗೆ ಒಂದೊಂದು ಮನೆಯೇ ಗಿಫ್ಟಾಗಿ ಕೊಟ್ಬಿಡ್ತಾರೆ. ಮನೆ ಕಟ್ಟಿಸ್ಲಿಕ್ಕೆ ಹಣ ಕೊಡ್ತಾರೆ. ಕಿತನಿ ಇನ್ಕಮ್ ಹುಯಿ, ಆಗ ಅವರಿಗೆ ಎಷ್ಟೊಂದು ಹಣ ಸಿಗ್ತದೆ. तो पढ़ाई से ही पद पाते. यह तुम्हारी पढ़ाई भी है, ಧಂದಾ भी. ವಿದ್ಯಾಭ್ಯಾಸದಿಂದಲೇ ಮನುಷ್ಯ ಒಳ್ಳೆಯ ಪದವಿಯನ್ನು ಪಡ್ಕೊಳ್ತಾನೆ. ಹಾಗೆ ಇಲ್ಲಿಯೂ ಸಹ ನೀವೇನು ಅಭ್ಯಾಸ ಮಾಡ್ತಿದ್ದೀರಿ, ಇದು ಒಂದು ಕಡೆ ವಿದ್ಯಾಭ್ಯಾಸನೂ ಆಗಿದೆ, ಮತ್ತೊಂದು ಕಡೆ ಇದು ದೊಡ್ಡ ವ್ಯಾಪಾರನೂ ಆಗಿದೆ. तुम मीठे बच्चे सौदा करने आए हो, कखपन देकर
लाख कमाते हो, बाप अविनाशी सज्जन भी। सदैव हेल्दी बनने के लिए बाबा योग सिखा रहे। ನೀವು ಮಧುರಾತಿ ಮಧುರ ಮಕ್ಕಳು, ತಂದೆಯ ಜೊತೆಗೆ ವ್ಯಾಪಾರ ಮಾಡ್ತಿದ್ದೀರಿ. ನಿಮ್ಮ ಕನಿಷ್ಠತನವನ್ನು ತಂದೆಗೆ ಕೊಟ್ಟು ಲಕ್ಷದಷ್ಟು ಸಂಪಾದನೆಯನ್ನು ಮಾಡಿಕೊಳ್ತಾ ಇದ್ದೀರಿ. ತಂದೆ ಅವಿನಾಶಿ ಸರ್ಜನ್ನೂ ಆಗಿದ್ದಾರೆ. ನಿಮ್ಮನ್ನು ಸದಾ ನಿರೋಗಿ ಮಾಡುವುದಕ್ಕಾಗಿ ಬಾಬಾ ನಿಮಗೆ ಯೋಗ ಕಲಿಸ್ತಾ ಇದ್ದಾರೆ. बाबा कहते हैं, मैं गारंटी करता हूँ तुम एवर हेल्दी 21 जन्मों के लिए बनेंगे. ಬಾಬಾ ಮಕ್ಕಳಿಗೆ ಗ್ಯಾರಂಟಿ ಕೊಡ್ತಾರೆ, ಮಕ್ಕಳೇ 21 ಜನ್ಮಕ್ಕಾಗಿ ನೀವು ಸದಾ ನಿರೋಗಿ ಆಗ್ತೀರಿ. तो ऐसे सर्जन की दवाई अर्थात श्रीमत पर क्यों नहीं चलना चाहिए? ಅಂಥ ಅವಿನಾಶಿ ಸರ್ಜನ್ ಕೊಡುವಂತಹ ಔಷಧಿಯನ್ನು ನೀವು ಯಾಕೆ ಸ್ವೀಕಾರ ಮಾಡಬಾರ್ದು? ಔಷಧಿ ಅಂದ್ರೇ ಶ್ರೀಮತ. ಆ ಶ್ರೀಮತದಂತೆ ಯಾಕೆ ನಡಿಬಾರ್ದು? बाप की मत मानो, मुझे याद करो. कहते हैं ना, ಸಿಮಿರ ಸಿಮಿರ ಸುಖ ಪಾವು. ತಂದೆಯ ಮತವನ್ನೇ ಕೇಳಿರಿ, ತಂದೆಯನ್ನು ನೆನಪು ಮಾಡಿರಿ, ಸ್ಮರಣೆ ಮಾಡಿ ಮಾಡಿ ಸುಖದ ಅನುಭವ ಮಾಡಿರಿ. ಕಲಹ ಕ್ಲೇಶ ಮಿಟೆ ಸಬ ತನಕೆ, ಸಿಮಿರ ಸಿಮಿರ ಸುಖ ಪಾವು. ತಂದೆಯ ಸ್ಮರಣೆಯಿಂದ ಸುಖವನ್ನು ಪಡ್ಕೊಳ್ರಿ. ನಿಮ್ಮ ಎಲ್ಲ ಕಲಹ ಕ್ಲೇಶಗಳು समाप्तियागतवे. भक्ति मार्ग में कोई कलह क्लेश मिटता नहीं. बहुत सन्यासी लोग भी बीमारी में अर्धांग में पड़े रहते. ಭಕ್ತಿ ಮಾಡೋದ್ರಿಂದ ನಮ್ಮ ಎಲ್ಲ ಕಲಹ ಕ್ಲೇಶಗಳು ಅಳಿಸಿ ಹೋಗೋದಿಲ್ಲ. ಯೋಗ ಮಾಡೋದ್ರಿಂದ ಕಲಹ ಕ್ಲೇಶಗಳು ಅಳಿಸಿ ಹೋಗ್ತವೆ. ಸನ್ಯಾಸಿಗಳು ಸಹ ಸಾಕಷ್ಟು ಭಕ್ತಿ ಮಾಡ್ತಿರ್ತಾರೆ, ಆದರೆ ಅವರಿಗೂ ಕಾಯಿಲೆ ಬರ್ತದೆ, ಅರ್ಧಾಂಗವಾಯು ಬರ್ತದೆ, ಲಕ್ವಾ ಹೊಡೀತದೆ. ಅವರು ಸಹ ಹಾಸಿಗೆಯ ಮೇಲೆ ಮಲಗಿರ್ತಾರೆ. ಜೈಸೆ ಪಾಗಲ್ ಹೋ ಜಾತೆ. ಏನಾದರೂ ಕಾಯಿಲೆ ಬಂದಾಗ ಕೆಲವರ ತಲೆನೇ ಕೆಟ್ಟೋಗ್ಬಿಡ್ತದೆ. ತುಮ್ ಬಚ್ಚೆ ಜಾನ್ತೆ ಹೋ, बाप की श्रीमत पर चलेंगे तो हम एवर हेल्दी बनेंगे. ನಿಮಗೀಗ ತಿಳಿದಿದೆ, ತಂದೆಯ ಶ್ರೀಮತದಿಂದ ನಡೆದರೆ ನಾವು ಸದಾ ಆರೋಗ್ಯವಂತರಾಗ್ತೀವಿ, ನಿರೋಗಿ ಆಗ್ತೀವಿ. ವಹಾ ಆಯು एवरेज 125-150 ವರ್ಷ रहती. ಸತ್ಯತ್ರೇತಾಯುಗದ ಆಯುಷ್ಯ 125ರಿಂದ ಹಿಡಿದು 150 ವರ್ಷ ಇರ್ತದೆ. ऐसे नहीं कि द्वापर में एकदम 35 वर्ष की हो जाती. नहीं, पहले 100-125 होगी, फिर 70-80 की होगी. अब तो 35-40 वर्ष तक आकर पहुंची. ದ್ವಾಪರ ಯುಗಕ್ಕೆ ಬರ್ತಿದ್ದಂಗೆ ಮನುಷ್ಯರ ಆಯುಷ್ಯ ಒಂದೇ ಸಲ ಕಡಿಮೆ ಆಗೋದಿಲ್ಲ, 35 ವರ್ಷ ಆಗೋದಿಲ್ಲ. ದ್ವಾಪರ ಯುಗದಲ್ಲೂ ಸಹ ಅನೇಕರು 100-125 ವರ್ಷ ಬದುಕ್ತಾರೆ. ನಂತರ ನಿಧಾನಕ್ಕೆ ಸರಾಸರಿ ಆಯುಷ್ಯ 70-80ಕ್ಕೆ ಬರ್ತದೆ. ಕಲಿಯುಗದಲ್ಲಿ ಸರಾಸರಿ ಆಯುಷ್ಯ 35ರಿಂದ 40ಕ್ಕೆ ಬಂದು ತಲುಪಿದೆ. छोटेपन में ही मर पड़ते क्योंकि ಭೋಗಿ. ಇಲ್ಲಿ ಚಿಕ್ಕ ಚಿಕ್ಕವರು ಸಹ ದೇಹ ಬಿಟ್ಟು ಹೋಗ್ತಾರೆ, ಸಾಯ್ತಾರೆ. ಯಾಕೆ ಅಂದರೆ ಭೋಗಿಗಳಾಗಿದ್ದಾರೆ. ತುಮ್ ಜಾನ್ತೆ ಹೋ, ಅಭಿ ಭೋಗಿ ಸೇ ಯೋಗಿ ಬನ್ ರಹೆ. ನಿಮಗೀಗ ತಿಳಿದಿದೆ, ನೀವು ಭೋಗಿಯಿಂದ ಯೋಗಿ ಆಗ್ತಾ ಇದ್ದೀರಿ. वहाँ आयु इतनी बड़ी होगी जो अकाले मृत्यु कब होगी नहीं. बाप स्मृति दिलाते.
ಅಲ್ಲಿ ನಿಮ್ಮ ಆಯುಷ್ಯ ಎಷ್ಟು ವೃದ್ಧಿ ಆಗ್ತದೆ ಅಂದರೆ ಅಲ್ಲಿ ಅಕಾಲಿಕ ಮರಣ ಯಾರಿಗೂ ಬರೋದಿಲ್ಲ. ಅದನ್ನೇ ಬಾಬಾ ನೆನಪು ಮಾಡಿಸ್ತಾ ಇದ್ದಾರೆ. ತುಮಕೋ ಕಿತನಾ ರಾಜ್ಯ ಭಾಗ್ಯ ಥಾ, ಅಬ್ ರಾವಣನೇ ಲೂಟ್ ಲಿಯ. ನಿಮಗೆ ನಾನು ಎಂತಹ ರಾಜ್ಯ ಭಾಗ್ಯ ಕೊಟ್ಟಿದ್ದೆ. ಆ ರಾಜ್ಯ ಭಾಗ್ಯವನ್ನು ರಾವಣ ಲೂಟಿ ಮಾಡಿಕೊಂಡಿದ್ದಾನೆ, ನಿಮ್ಮಿಂದ ಕಸ್ಕೊಂಡಿದ್ದಾನೆ. ವहाँ यह मंदिर आदि होते नहीं. तुम्हारा स्लोगन भी है भारत का आदि सनातन देवता धर्म जिंदाबाद, बाकी सब मुर्दाबाद, अर्थात अनेक धर्म विनाश. ಸತ್ಯತ್ರೇತಾಯುಗದಲ್ಲಿ ಮಂದಿರಗಳು ಇರೋದಿಲ್ಲ. ಅವರು ಇರುವ ಮನೆಯೇ ಪವಿತ್ರ ಮಂದಿರ ಆಗಿರ್ತದೆ. ನಿಮ್ಮ ಒಂದು ಘೋಷಣಾ ವಾಕ್ಯ ಇದೆ, ಭಾರತದ ಆದಿ ಸನಾತನ ದೇವತಾ ಧರ್ಮ ಜಿಂದಾಬಾದ್ ಆಗಲಿ, ಉಳಿದ ಎಲ್ಲ ಧರ್ಮಗಳು ಮುರ್ದಾಬಾದ್ ಆಗಲಿ ಅಂತ. ವहाँ सिर्फ एक ही भारत खंड था. एक खंड में मनुष्य भी जरूर थोड़े होंगे. ಅಲ್ಲಿ ಕೇವಲ ಭಾರತ ಖಂಡ ಮಾತ್ರ ಇತ್ತು. ಒಂದೇ ಖಂಡದಲ್ಲಿ ಮನುಷ್ಯರು ಸಹ ಬಹಳ ಕಡಿಮೆ ಜನ ಇದ್ದರು. तुम लिख सकते हो थोड़े समय में भारत की आबादी 9 लाख होगी और सब खत्म हो जाएंगे. ನಿಮಗೀಗ ತಿಳಿದಿದೆ ಮತ್ತು ನೀವು ಬರೆದು ಹಾಕ್ತೀರಿ, ಸ್ವಲ್ಪ ಸಮಯದಲ್ಲಿ ಭಾರತದ ಜನಸಂಖ್ಯೆ 9 ಲಕ್ಷ ಆಗಲಿದೆ, ಉಳಿದವರೆಲ್ಲರೂ ಖತಮ್ ಆಗೋರಿದ್ದಾರೆ ಅಂತ. ಏಕ ಧರ್ಮ ಕಿ ಸ್ಥಾಪನಾ हो रही. न्यू डीटी राज्य में एक ही भाषा, एक ही रस्म रिवाज होगा. यहाँ हर एक की रस्म अपनी. वहाँ वन राज्य वन कम्युनिटी थी. तुम ऐसे ऐसे स्लोगन अखबार में भी डाल सकते. बाबा से राय लेते हैं कि पैसा खर्च कर ಅಖಬಾರ್ ಮೇ ಡಾಲೆ. ಸತ್ಯಯುಗದಲ್ಲಿ ಒಂದೇ ರಾಜ್ಯ, ಒಂದೇ ಭಾಷೆ, ಒಂದೇ ರೀತಿ ನೀತಿಗಳು ಇದ್ದವು. ಆದರೆ ಕಲಿಯುಗದಲ್ಲಿ ಅನೇಕ ರೀತಿ ಪದ್ಧತಿಗಳಿವೆ. ಅಲ್ಲಿ ಒಂದೇ ರಾಜ್ಯ, ಒಂದೇ ಜನಾಂಗ ಇತ್ತು, ಒಂದೇ ಭಾಷೆ ಇತ್ತು. ಇದನ್ನು ನೀವು ಪತ್ರಿಕೆಯಲ್ಲೂ ಸಹ ಹಾಕಬಹುದು. बाबा से राय लेते हैं कि पैसा खर्च कर अखबार में डाले. बाबा कहेंगे भल डालो. ಮಕ್ಕಳು ಕೇಳ್ತಾರೆ, ನೋಡಿ ಹಣ ಖರ್ಚು ಮಾಡಿ ಆದರೂ ಪತ್ರಿಕೆಯಲ್ಲಿ ಬಾಬನ ಸಂದೇಶ ಹಾಕ್ಬಹುದಾ ಅಂತ. ಬಾಬಾ ಹೇಳ್ತಾರೆ, ಭಲೆ ಹಾಕ್ರಿ. ಮನುಷ್ಯೋಂ ಕೋ ಮಾಲೂಮ್ ಪಡೆ ಕಿ ಕ್ಯಾ ಹೋ ರಹಾ ಹೈ. ಪತ್ರಿಕೆಯ ಮೂಲಕ ಆದರೂ ಮನುಷ್ಯರಿಗೆ ತಿಳಿಲಿ ಏನು ನಡೀತಾ ಇದೆ ಅಂತ. कहते भी है क्राइस्ट से 3000 वर्ष पहले स्वर्ग था. वन रिलीजन वन कम्युनिटी थी. ಕ್ರಿಸ್ತ ಬರುವ ಪೂರ್ವದಲ್ಲಿ 3000 ವರ್ಷಗಳ ಹಿಂದೆ ಭಾರತದಲ್ಲಿ ಸ್ವರ್ಗ ಇತ್ತು. ಒಂದೇ ಧರ್ಮ, ಒಂದೇ ಮತ, ಒಂದೇ ಕುಲ ಇತ್ತು. ದೇವತೆಗಳ राज्य इत्तु. इस महाभारत लड़ाई के बाद स्वर्ग के गेट खुले थे. अखबार में डालो, नाम बीके का हो. परंतु बीके तब कहला सकते हैं जब पवित्र रहे. ಪತ್ರಿಕೆಯಲ್ಲಿ ಈ ವಿಚಾರನೂ ಬರೆದಾಕ್ರಿ. ದೇವತೆಗಳ ರಾಜ್ಯ ಸ್ಥಾಪನೆ ಆಗಬೇಕಾದ್ರೆ ಈ ಆಸುರಿ ರಾಜ್ಯ ಸಮಾಪ್ತಿ ಆಗಬೇಕು. ಈ ನರಕದ ವಿನಾಶ ಆಗಬೇಕು. ಅದಕ್ಕಾಗಿ ಮಹಾಭಾರತ ಯುದ್ಧನೂ ನಡಿಲೇಬೇಕು. ಮಹಾಭಾರತ ಯುದ್ಧದ ಮೂಲಕ ಸ್ವರ್ಗದ ಬಾಗಿಲು ತೆರೆಯಲ್ಪಡ್ತದೆ. ಪತ್ರಿಕೆಯಲ್ಲಿ ಸಮಾಚಾರಗಳನ್ನು ಹಾಕುವಾಗ ಬ್ರಹ್ಮಕುಮಾರಿಯರು ಅಂತ ಬರೆದಾಕ್ರಿ.
ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಅಂತ ಯಾರಿಗೆ ಹೇಳಲಾಗ್ತದೆ ಅಂದರೆ ಯಾರು ಪವಿತ್ರ ಇರ್ತಾರೆ ಅವರಿಗೆ ಹೇಳಲಾಗ್ತದೆ. ಬಾಪ್ ಕೋ ಬುಲಾಯಾ ಹೇ, ಅಬ್ ಬಾಪ್ ಆಯೇ ಹೇ ತೋ ಬಾಪ್ ಸೆ ಪ್ರತಿಜ್ಞಾ ಕರೋ. ತಂದೆಗೆ ನೀವು ಕರೆದಿದ್ದೀರಿ, ಈಗ ಅವನು ಬಂದಿದ್ದಾನಂದರೆ ಅವನ ಮುಂದೆ ಪ್ರತಿಜ್ಞೆ ಮಾಡಿರಿ. ನಿನ್ನ ಕೈಯನ್ನು ಎಂದೂ ಬಿಡೋದಿಲ್ಲ ಎಂಬ ಪ್ರತಿಜ್ಞೆ ಮಾಡಿರಿ. ಭಕ್ತಿ ಮಾರ್ಗ ಮೇ ಕಿತನೆ ಧಕ್ಕೆ ಖಾಯೆ, यज्ञ तप दान आदि किया. पहले एक शिव की भक्ति करते थे, फिर देवताओं की, अभी तो व्यभिचारी बन पड़े. ಭಕ್ತಿ ಮಾರ್ಗದಲ್ಲಿ ಎಷ್ಟು ಪೆಟ್ಟು ತಿಂದಿದ್ದೀರಿ. ಯಜ್ಞ ತಪ ದಾನ ಧರ್ಮ ಎಲ್ಲವನ್ನೂ ಮಾಡಿದ್ದೀರಿ. ಮೊದಲು ನೀವು ಒಬ್ಬನೇ ಆದಂಥ ಶಿವನ ಭಕ್ತಿ ಮಾಡ್ತಿದ್ರಿ, ನಂತರ ದೇವತೆಗಳ ಭಕ್ತಿಯನ್ನು ಮಾಡಿದ್ದೀರಿ, ನಂತರ ವ್ಯಭಿಚಾರಿ ಭಕ್ತಿ ಮಾಡಿದ್ದೀರಿ. अब बाप तुमको सब दुखों से छुड़ाते, तुम बच्चों को नॉलेज दे कितना ऊंच मनुष्य से देवता बनाते. ಈಗ ಬಾಬಾ ನಿಮಗೆ ಸರ್ವ ದುಃಖಗಳಿಂದ ಬಿಡಿಸ್ತಾರೆ, ಶ್ರೇಷ್ಠವಾದ ಜ್ಞಾನ ಕೊಟ್ಟು ಉನ್ನತ ದೇವತೆಗಳನ್ನಾಗಿ ಮಾಡ್ತಾರೆ. सतयुग में तुम्हारे पास सब कुछ सोने का होगा. बाप तुमको श्रीमत दे ಸ್ವರ್ಗ ಕಾ ಮಾಲಿಕ್ ಬನಾತೆ. ಸತ್ಯಯುಗದಲ್ಲಿ ನಿಮ್ಮ ಹತ್ತಿರ ಎಲ್ಲವೂ ಚಿನ್ನದ್ದಿರ್ತದೆ. ಬಾಬಾ ನಿಮಗೆ ಆ ಥರ ಶ್ರೀಮತದಿಂದ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. सतयुग में बाप तुमको स्वर्ग का मालिक बनाते, ऐसे बाप को फिर श्रीमत उसकी श्रीमत पर क्यों नहीं चलते. ಯಾವ ತಂದೆ ನಿಮಗೆ ಸ್ವರ್ಗದ ಮಾಲೀಕ ಮಾಡ್ತಾ ಇದ್ದಾರೆ, ಆ ತಂದೆಯ ಶ್ರೀಮತದಂತೆ ನೀವು ಯಾಕೆ ನಡೆಯೋದಿಲ್ಲ. ಬಾಪ್ ಜಮ್ ಘಟೋं की फांसी से छुड़ाते, गर्भ जेल की सजाओं से छुड़ाते. ಯಮದೂತರ ಶಿಕ್ಷೆಯಿಂದ ಬಾಬಾ ನಿಮ್ಮನ್ನು ಬಿಡಿಸ್ತಾರೆ, ಗರ್ಭ ಜೇಲಿನ ಶಿಕ್ಷೆಯಿಂದ ಬಿಡಿಸ್ತಾರೆ. तुम स्वर्ग में गर्भ महल में रहते हो, यहाँ है जेल, क्योंकि मनुष्य पाप कर्म करते. वहाँ 5 विकार ही नहीं, फिर भी राजा रानी प्रजा के मर्तबे में फर्क तो होगा ना. ಸ್ವರ್ಗದಲ್ಲಿ ಗರ್ಭ ಜೇಲ್ ಇರೋದಿಲ್ಲ, ಗರ್ಭ ಅನ್ನೋದು ಅರಮನೆ ಆಗಿರ್ತದೆ. ಇಲ್ಲಿ ಗರ್ಭ ಜೇಲಾಗಿದೆ, ಅಲ್ಲಿ ಮನುಷ್ಯ ಸಾಕಷ್ಟು ದುಃಖ ಅನುಭವಿಸ್ತಾನೆ. ಇಲ್ಲಿ ಸ್ಥೂಲ ಜೇಲುಗಳು ಸಾಕಷ್ಟು ಇವೆ. ಯಾಕೆ ಅಂದರೆ ಮನುಷ್ಯರು ಪಾಪ ಮಾಡ್ತಾ ಇದ್ದಾರೆ, ಅಪರಾಧ ಮಾಡ್ತಾ ಇದ್ದಾರೆ. ಅಲ್ಲಿ 5 ವಿಕಾರಗಳೇ ಇರೋದಿಲ್ಲ, ಆದ್ದರಿಂದ ಗರ್ಭ ಜೈಲು ಇರೋದಿಲ್ಲ ಮತ್ತು ಸ್ಥೂಲವಾದ ಜೈಲು ಇರೋದಿಲ್ಲ. ಎಲ್ಲರೂ ಸುಖಿಯಾಗಿರ್ತಾರೆ. ಆದರೆ ರಾಜ ರಾಣಿ ಪ್ರಜೆಗಳು ದಾಸದಾಸಿಯರು ನೌಕರ್ ಚಾಕರರು ಈ ಥರ ಅನೇಕ ಸ್ಥಾನಮಾನಗಳು ಇರ್ತವೆ. पैसा कमाने के लिए ಮನುಷ್ಯ ಮೆಹನತ್ ತೋ ಕರ್ತೆ ಹೇನ. ಅವರವರ ಪುರುಷಾರ್ಥದ ಅನುಸಾರವಾಗಿ ಆಯಾ ದರ್ಜೆಗೆ ಹೋಗ್ತಾರೆ ಪುರುಷಾರ್ಥಿಗಳು. ಹೇಗೆ ಹಣ ಸಂಪಾದನೆಗಾಗಿ ಮನುಷ್ಯ ಪರಿಶ್ರಮ ಪಡ್ತಾನೆ, ವಹಾ ವಜೀರ್ ನಹಿ ಕ್ಯೋಂಕಿ ತುಮ್ ಯಹಾ ಕಿ ಪ್ರಾರಬ್ಧ ಪಾತೆ ಹೋ. ಬಾಬಾ ಹೇಳ್ತಾರೆ, ನಿಮ್ಮ ಪುರುಷಾರ್ಥ ಪರಿಶ್ರಮದ ಆಧಾರದಿಂದ ನಿಮಗೆ ಅಲ್ಲಿ ಅಂಥ ಪದವಿ ಸಿಗ್ತದೆ. ಆದರೆ ಅಲ್ಲಿ ಯಾರೂ ಮಂತ್ರಿಗಳು ಇರೋದಿಲ್ಲ. ಬಾಪ್ ಕಹತೆ ಬಚ್ಚೆ ತುಮ್ ಶ್ರೀಮತ್ ಪರ್ ಚಲೋ. मैं दूर देश से आया, पतित शरीर में पतित राज्य में, यह रावण का देश है,
तुम बच्चों को आकर वर्षा देता. ಬಾಬಾ ಹೇಳ್ತಾರೆ, ನನ್ನ ಶ್ರೀಮತದಂತೆ ನಡಿರಿ. ನಾನು ದೂರ ದೇಶದಿಂದ ಈ ಪತಿತ ದೇಹದಲ್ಲಿ, ಪತಿತ ರಾಜ್ಯದಲ್ಲಿ ನಿಮಗೋಸ್ಕರ ಬಂದಿದ್ದೀನಿ. ನಿಮಗೆ ರಾವಣನ ದೇಶದಿಂದ ಮುಕ್ತ ಮಾಡಿ ಆಸ್ತಿ ಕೊಡೋದಕ್ಕಾಗಿಯೇ ಬಂದಿದ್ದೀನಿ. ऐसे बाप की आज्ञा न मानना वह तो कपूत ठहरा. ಅಂಥ ತಂದೆಯ ಆಜ್ಞೆಯನ್ನು ಪಾಲಿಸದೇ ಇರುವುದು ಅಂದರೆ ಕುಪುತ್ರ ಆಗುವುದು. विकार के पीछे इतना थोड़े ही हैरान होना चाहिए. ವಿಕಾರದ ಹಿಂದೆ ಆ ಥರ ಓಡಿ ಸುಸ್ತಾಗಬಾರ್ದು. ಬಾಬಾ कहते यह विकार ದುಃಖ ದೇನೆ ವಾಲೆ. ಈ ವಿಕಾರಗಳು ನಿಮಗೆ ದುಃಖ ಕೊಡ್ತವೆ. ಪತಿತೋಂ ಕೋ ಪಾವನ್ ಬನಾನಾ ಯಹ ಮೇರಾ ಕಾಮ್ ಹೈ. ಪತಿತರನ್ನು ಪಾವನ ಮಾಡುವುದು ನನ್ನ ಕೆಲಸ ಆಗಿದೆ. ಕಿತನಾ ಪ್ಯಾರ್ ಸೆ ಸಮझाते हैं, खाओ पियो सुखी रहो. यह याद रखो, हम शिव बाबा के पास आए, उनसे हमारी पालना होती. ಎಷ್ಟು ಪ್ರೀತಿಯಿಂದ ಬಾಬಾ ನಿಮಗೆ ಹೇಳ್ತಾರೆ, ಊಟ ಮಾಡಿರಿ, ತಿಂಡಿ ತಿನ್ನಿರಿ, ಖುಷಿಯಲ್ಲಿ ಇರಿ. ತಂದೆಯ ಹತ್ತಿರ ಬಂದಿದ್ದೀರಿ, ಅವರಿಂದನೇ ನಿಮಗೆ ಪಾಲನೆ ಸಿಗ್ತಾ ಇದೆ. अगर मित्र संबंधियों आदि की चीज़ पहनेंगे तो वह याद आएंगे, पदभ्रष्ट हो जाएगा. ಒಂದು ವೇಳೆ ನೀವು ಈ ಬ್ರಾಹ್ಮಣ ಜೀವನದಲ್ಲಿ ಲೌಕಿಕ ಜನರ ಬಟ್ಟೆಗಳನ್ನು ಹಾಕ್ಕೊಂಡ್ರೆ, ಅವರ ವಸ್ತುಗಳನ್ನು ಉಪಯೋಗಿಸಿದರೆ ನಿಮ್ಮ ಪದವಿ ಭ್ರಷ್ಟ ಆಗ್ತದೆ. यहाँ शिव बाबा के भंडारे से पतित पावन बाप के यज्ञ से परवरिश होनी है, न कि पतित घर से. ಯಾರು ಯಜ್ಞದಲ್ಲಿ ಸಮರ್ಪಣೆ ಆಗಿರ್ತಾರೆ ಅವರ ಸಂಭಾಲನೆ ಪತಿತ ಪಾವನ ತಂದೆಯ ಯಜ್ಞದಿಂದ ನಡಿಬೇಕು ವಿನಃ ಪತಿತ ಮನೆಯಿಂದ, ಲೌಕಿಕ ಮನೆಯಿಂದ ನಡಿಬಾರದು. और किसी की दी हुई चीज़ होगी तो वह याद आएगा. ನಿಮಗೆ ಯಾರಾದರೂ ಒಂದು ವಸ್ತುವನ್ನು ಪರ್ಸ್ನಲ್ ಆಗಿ ಕೊಟ್ಟರೆ ಆ ವಸ್ತು ಬಳಸುವಾಗ ನಿಮಗೆ ಅವರದ್ದೇ ನೆನಪು ಬರ್ತದೆ. उसके लिए गायन है, अंत्यकाल जो स्त्री सिमरे कितनी अच्छी अवस्था होनी चाहिए. ಅದಕ್ಕಾಗಿ ಗಾಯನ ಇದೆ, ಅಂತ್ಯಕಾಲದಲ್ಲಿ ಯಾರು ಪತ್ನಿಯ ನೆನಪು ಮಾಡ್ತಾರೆ ಅವರಿಗೆ ಅಂಥದೇ ದುರ್ಗತಿ ಪ್ರಾಪ್ತ ಆಗ್ತದೆ. ಆದ್ದರಿಂದ ದೇಹ ಬಿಡುವಾಗ ನಮ್ಮ ಅವಸ್ಥೆ ಬಹಳ ಚೆನ್ನಾಗಿರಬೇಕು. गृहस्थ व्यवहार में रहते बुद्धि से समझना है कि यह सब खत्म हुए पड़े, हमारा तो एक बाबा है. ಗೃಹಸ್ಥ ವ್ಯವಹಾರದಲ್ಲಿ ಇರುವಾಗಲೂ ಸಹ ತಿಳ್ಕೋಬೇಕು, ಇವರೆಲ್ಲರೂ ಖತಮ್ ಆಗಿದ್ದಾರೆ. ನಮಗೆ ತಂದೆಯ ವಿನಃ ಬೇರೆ ಯಾರೂ ಇಲ್ಲ ಅಂತ ತಿಳ್ಕೋಬೇಕು. अब बाप की कभी माला सिमरी जाती है क्या? मैं तुम बच्चों को स्मृति दिलाता हूँ, मुझे याद करो, तुमको बहुत बल मिलेगा. विकर्म विनाश होंगे, बलवान बन जाएंगे. ಬಾಬಾ ನನ್ನ ಹೆಸರನ್ನು ಹೇಳಿ ಜಪ ಮಾಡಬೇಡ್ರಿ ಅಂತ ಹೇಳ್ತಾರೆ. ಬಾಬಾ ನನ್ನ ಹೆಸರನ್ನು ಹೇಳಿ ಜಪ ಮಾಡ್ರಿ ಅಂತ ಎಂದೂ ಹೇಳಿಲ್ಲ, ನೆನಪು ಮಾಡ್ರಿ ಅಂತ ಹೇಳ್ತಾರೆ. ನೆನಪಿನಿಂದಲೇ ನಿಮಗೆ ಬಹಳಷ್ಟು ಬಲ ಸಿಗ್ತದೆ, ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ, ನೀವು ಬಲಶಾಲಿ ಆಗ್ತೀರಿ. यह लक्ष्मी नारायण बलवान है ना, जो बलवान होते हैं वह राजा ही पाते हैं. बाबा अपना मिसाल बताते हैं. ಬಾಬಾ ಹೇಳ್ತಾರೆ, ಈ ಲಕ್ಷ್ಮೀನಾರಾಯಣರು ಬಲಶಾಲಿ ಆಗಿದ್ದಾರೆ. ಯಾರು ಬಲವಂತರಾಗಿರ್ತಾರೆ ಅವರೇ
ರಾಜ್ಯ ಪದವಿಯನ್ನು ಪಡ್ಕೊಳ್ತಾರೆ. ಬ್ರಹ್ಮ ಬಾಬಾ ತಮ್ಮ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ. मैंने 12 गुरु किए. गुरु ने कहा सुबह को उठकर 1000 मालाएं जपो. हम कहते थे कोई और टाइम बताओ. सारा दिन धंधा धोरी में थक जाते. जैसे तुम भी कहते हो बाबा सवेरे उठ नहीं सकते. बाप कहते ऐसे मत कहो. हम पवित्र नहीं रह सकते, याद में नहीं रह सकते. याद नहीं करेंगे तो विकर्म विनाश कैसे होंगे. ಬ್ರಹ್ಮ ಬಾಬಾ ತಮ್ಮ ಅನುಭವ ಹೇಳ್ತಾ ಇದ್ದಾರೆ. ನಾನು 12 ಜನ ಗುರುಗಳನ್ನು ಮಾಡಿಕೊಂಡಿದ್ದೆ. ಅದರಲ್ಲಿ ಒಬ್ಬ ಗುರುಗಳು ನನಗೆ ಬೆಳಗ್ಗೆ ಎದ್ದು 1000 ಸಲ ಜಪ ಮಾಡು ಅಂತ ಹೇಳಿದರು. ನಾನು ಹೇಳ್ತಿದ್ದೆ ನನಗೆ ಬೆಳಗಿನ ಸಮಯ ಬಿಟ್ಟು ಬೇರೆ ಸಮಯ ಕೊಡಿ ಅಂತ. ಯಾಕೆ ಅಂದರೆ ಇಡೀ ದಿನ ನಾನು ವ್ಯಾಪಾರ ಉದ್ಯೋಗ ಮಾಡಿ ಸುಸ್ತಾಗಿರ್ತಿದ್ದೆ. ಹಾಗೆಯೇ ಇಲ್ಲಿಯೂ ಸಹ ಮಕ್ಕಳು ಹೇಳ್ತಾರೆ ಬಾಬಾ ಅಮೃತ ವೇಳೆಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ಬಾಬಾ ಹೇಳ್ತಾರೆ ಆ ಥರ ಹೇಳಬೇಡಿ, ಪವಿತ್ರವಾಗಿ ಇರಿ. ಅಮೃತ ವೇಳೆಯಲ್ಲಿ ಎದ್ದು ನನ್ನನ್ನು ನೆನಪು ಮಾಡಿರಿ. ಆಗ ಮಾತ್ರ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ. ನೀವು ನೆನಪೇ ಮಾಡದಿದ್ದರೆ ನಿಮ್ಮ ವಿಕರ್ಮಗಳು ಹೇಗೆ ವಿನಾಶ ಆಗಬೇಕು. ತುಮಕೋ ತಮೋ ಪ್ರಧಾನ್ ಸೆ सतो प्रधान जरूर बनाना है और बनना भी यह अंतिम जन्म है. पवित्र बनो. ನೀವು ಸ್ವತಃ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಬೇಕು, ಅನ್ಯರನ್ನು ಮಾಡಬೇಕು. ಇದು ಕೊನೆಯ ಜನ್ಮ. ಈ ಜನ್ಮದಲ್ಲಿ ಪವಿತ್ರ ಆಗ್ರಿ. ಬಾಪ ಕಿ ಶ್ರೀಮತ್ ಪರ್ ನಹಿ ಚಲೆಂಗೆ ತೋ ಕ್ಯಾ ಪದ ಪಾಯೇಂಗೆ. ನೀವು ತಂದೆಯ ಮತದಂತೆ ನಡಿಲಿಲ್ಲ ಅಂದರೆ ಯಾವ ಪದವಿಯನ್ನು ನೀವು ಪಡ್ಕೊಳ್ತೀರಿ. आधा कल्प से मुझे बुलाया, अब मैं कहता हूँ पावन बनकर मुझे याद करो. ಅರ್ಧ ಕಲ್ಪದಿಂದ ನೀವು ನನಗೆ ಕರೆದಿದ್ದೀರಿ. ಈಗ ನಾನೇ ಆದೇಶ ಕೊಡ್ತಾ ಇದ್ದೀನಿ, ಪಾವನ ಆಗಿ ನನ್ನನ್ನು ನೆನಪು ಮಾಡಿರಿ. औरों को भी रास्ता बताते रहो, मैसेज देते रहो. बाप कहते मन मना भव, ಮೌತ್ ಸಾಮ್ನೆ ಖಡಾ ಹೇ. ನೀವಷ್ಟೇ ನೆನಪು ಮಾಡೋದಲ್ಲ, ಅನೇಕರಿಗೆ ಮಾರ್ಗ ತೋರಿಸ್ರಿ, ಸಂದೇಶ ಕೊಡಿ, ಮನ್ಮನಾಭವದ ಮಂತ್ರ ಕೊಡಿ. ಎಲ್ಲರ ಮರಣ ಎದುರಿಗೆ ನಿಂತಿದೆ. ಮೌತ್ ಸಾಮ್ನೆ ಖಡಾ ಹೇ. ತುಮಕೋ ಮೆಸೆಂಜರ್ ಅಥವಾ ಪೈಗಂಬರ್ ಕಹಾ ಜಾತಾ ಹೇ. ನಿಜವಾದ ಸಂದೇಶವಾಹಕರು ನೀವೇ ಆಗಿದ್ದೀರಿ. तुम ब्राह्मणों के सिवाय कोई मैसेंजर बन नहीं सकता. पतित पावन शिव बाबा आते हैं, किसमें प्रवेश करते हैं यह भी लिखा हुआ है. ब्रह्मा द्वारा स्थापना यह समझते थोड़े ही. सूक्ष्म वतन में प्रजापिता ब्रह्मा होगा क्या. यहाँ ही पतित से पावन बनते. साइलेंस बल से स्थापना होती, साइंस बल से विनाश. ನಿರಾಕಾರ ಶಿವಬಾಬಾ ಈ ಸಾಕಾರ ಪ್ರಜಾಪಿತ ಬ್ರಹ್ಮಾರವರ ದೇಹದಲ್ಲಿ ಬರ್ತಾರೆ. ಬ್ರಹ್ಮ ಬಾಬಾ ವ್ಯಕ್ತದಲ್ಲಿ ಇರೋ ತನಕ ವ್ಯಕ್ತ ಬ್ರಹ್ಮ ಅಂತ ಅನ್ನಿಸ್ಕೊಳ್ತಾರೆ. ಸಂಪೂರ್ಣ ಆದ ನಂತರ ಅವರಿಗೆ ಸೂಕ್ಷ್ಮವತನವಾಸಿ ಬ್ರಹ್ಮ ಅಂತ ಹೇಳಲಾಗ್ತದೆ. ಇಲ್ಲಿ ಇರೋ ತನಕ ಅವರು ಪತೀತದಿಂದ ಪಾವನ ಆಗುವ ಪುರುಷಾರ್ಥ ಮಾಡ್ತಾರೆ. ಪಾವನ ಆದ ನಂತರ ಸೂಕ್ಷ್ಮವತನವಾಸಿ ಫರಿಷ್ಠ ಆಗ್ತಾರೆ. ಇನ್ನು ಬಾಬಾ ಹೇಳ್ತಿದ್ದಾರೆ, ಶಾಂತಿಯ ಬಲದಿಂದ ಸ್ಥಾಪನೆ ಆಗ್ತದೆ, ವಿಜ್ಞಾನದ ಬಲದಿಂದ ವಿನಾಶ ಆಗ್ತದೆ. ಅಬ್ ಶಾಂತಿ ಕೈಸೆ ಮಿಲೆ. ಆತ್ಮ ತೋ ಹೈ ಹಿ ಶಾಂತ ಸ್ವರೂಪ್. ಯಹಾ ಆಯೇ ಹೇ
पार्ट बजाने। यहाँ शांत कैसे रहेंगे? वह शांति शांति धाम में मिलेगी। यहाँ तो दुख मिलेगा। सतयुग में सुख शांति दोनों होंगे। ಶಾಂತಿ ನಮ್ಮ ಸ್ವರೂಪ ಆಗಿದೆ, ಸ್ವಧರ್ಮ ಆಗಿದೆ. ಇನ್ನು ಸಂಪೂರ್ಣ ಶಾಂತಿ ಅನ್ನೋದು ಶಾಂತಿಧಾಮದಲ್ಲಿ ದೊರೆಯುತ್ತದೆ. ಈ ದುಃಖಧಾಮದಲ್ಲಂತೂ ದುಃಖನೇ ದುಃಖ ಇದೆ. ಸತ್ಯಯುಗದಲ್ಲಿ ಸುಖ ಶಾಂತಿ ಎರಡೂ ಇರ್ತದೆ. अब तुम बच्चे यहाँ सन्मुख सुनते हो, बाप कहते पतित मेरे साथ कब न मिले, नहीं तो ले आने वाली ಬ್ರಾಹ್ಮಣಿ ಪರ್ ಪಾಪ ಚಡೇಗ. ಮಧುಬನದಲ್ಲಿ ನೀವು ತಂದೆಯಿಂದ ನೇರವಾಗಿ ಕೇಳ್ತೀರಿ, ತಂದೆಯ ಸನ್ಮುಖದಲ್ಲಿ ಕೂತ್ಕೊಳ್ತೀರಿ. ಬಾಬಾ ಹೇಳ್ತಾರೆ, ಇಲ್ಲಿ ಯಾರೂ ಪತಿತರು ಬರಬಾರ್ದು, ಪತಿತರನ್ನು ನೀವು ಕರ್ಕೊಂಡು ಬರಬಾರ್ದು. ಒಂದು ವೇಳೆ ಯಾರಾದರೂ ಪತಿತರು ಈ ಸಭೆಯಲ್ಲಿ ಬಂದರೆ ಕರ್ಕೊಂಡು ಬಂದಂತಹ ಶಿಕ್ಷಕಿಯ ಮೇಲೆ ಪಾಪ ಏರ್ತದೆ. ಇಂದ್ರ ಸಭಾ ಕಿ ಪರಿ ಕಾ ಮಿಸಾಲ್, वास्तव में इंद्र सभा यह है, यह ज्ञान सब्ज परियां पुखराज परियां है, तो और ही धक्का लगेगा. ಇಂದ್ರ ಸಭೆಯ ಕಥೆ ಇದೆ. ಇಂದ್ರ ಸಭೆಯಲ್ಲಿ ಇಬ್ಬರು ಪರಿಗಳು ಅಸುರರನ್ನು ಕರ್ಕೊಂಡು ಹೋಗಿರ್ತಾರೆ. ಇಂದ್ರನಿಗೆ ಅದು ಗೊತ್ತಾಗಿ ಶಾಪ ಕೊಡ್ತಾನೆ. ಆಗ ಅಸುರರೂ ಭಸ್ಮ ಆಗ್ತಾರೆ, ಪರಿಗಳು ಭಸ್ಮ ಆಗಿ ಹೋಗ್ತಾರೆ. ಬಾಬಾ ಸಕ್ತ ಮನಾ ಕರ್ತೆ. ಅದಕ್ಕೆ ಇಲ್ಲಿಯೂ ಸಹ ಯಾವ ಶಿಕ್ಷಕಿಯರು ಪತಿತರನ್ನು ಕರ್ಕೊಂಡು ಬರ್ತಾರೆ ಅವರು ತಮಗೆ ತಾವೇ ಮೋಸ ಮಾಡಿಕೊಳ್ತಾರೆ, ತಮಗೆ ತಾವೇ ನಷ್ಟ ಮಾಡಿಕೊಳ್ತಾರೆ. ಅದಕ್ಕಾಗಿ ಬಾಬಾ ಬಹಳ ಸ್ಟ್ರಿಕ್ಟಾಗಿ ಹೇಳ್ತಾರೆ, ಪತಿತರನ್ನು ಕರ್ಕೊಂಡು ಬರಬಾರ್ದು ಅಂತ. कोई पतित को ले नहीं आना है. आगे बाबा हमेशा पूछते थे कि प्रतिज्ञा की है. कहते थे पुरुषार्थ कर रहा हूँ, जब पक्का निश्चय हो तब मिले. ಮೊದಲು ಬಾಬಾ ಹೊಸಬ್ರು ಯಾರಾದರೂ ಬ್ರಹ್ಮ ಬಾಬಾವ್ರ ಹತ್ರ ಹೋದಾಗ ಬ್ರಹ್ಮ ಬಾಬಾ ಕೇಳ್ತಿದ್ರು, ಪವಿತ್ರತೆಯ ಪ್ರತಿಜ್ಞೆ ಮಾಡಿದ್ದೀರಾ ಅಂತ. ಪ್ರತಿಜ್ಞೆ ಮಾಡಿಲ್ಲ ಅಂದರೆ ನೀವು ಶುಭಾಬೋರ್ನ ಮಿಲನ ಮಾಡಲಿಕ್ಕೆ ಬರಬೇಡಿ. ಮೊದಲು ಪುರುಷಾರ್ಥ ಮಾಡಿರಿ, ಪಕ್ಕಾ ನಿಶ್ಚಯ ಬುದ್ಧಿ ಆಗ್ರಿ, ನಂತರ ನೀವು ಶುಭಾಬೋರ್ ಮಿಲನಕ್ಕೆ ಬನ್ನಿ ಅಂತ ಹೇಳ್ತಿದ್ರು. ಒಂದು ವೇಳೆ ಪತಿತರು ಬಂದು ಬಾಬನ ಮಿಲನ ಮಾಡಿ ಹೋಗಿ ಮತ್ತೆ ವಿಕಾರದಲ್ಲಿ ಬಿದ್ದುಬಿಟ್ರೆ 100ಕ್ಕೆ 100ರಷ್ಟು ಶಿಕ್ಷೆಗೆ ಅವರು ಗುರಿ ಆಗ್ತಾರೆ. बाप समझेगा शायद इनकी तकदीर में नहीं है. बाप तो तदबीर बताते हैं तकदीर बनाने के लिए. ಎಷ್ಟು ಹೇಳಿದ್ರೂ ಕೆಲವರು ವಿಕಾರ ಬಿಡೋದಿಲ್ಲ. ಆಗ ಬಾಬಾ ತಿಳ್ಕೊತಾರೆ, ಇವರ ಭಾಗ್ಯದಲ್ಲಿ ಸ್ವರ್ಗದ ಪದವಿನೇ ಇಲ್ಲ ಅಂತೇಳಿ. ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಟ್ರೂ ಇವರು ಪುರುಷಾರ್ಥ ಮಾಡ್ತಿಲ್ಲ ಅಂದರೆ ಇವರ ಭಾಗ್ಯದಲ್ಲಿ ಸ್ವರ್ಗದ ರಾಜ್ಯ ಭಾಗ್ಯ ಇಲ್ಲ ಅಂತ. ऐसे बाप का कहना न माने तो क्या गति होगी. बाप को तरस पड़ता है. बाप कहते अपने को करेक्ट करते जाओ, ऐसे न हो चलते चलते मर जाओ. डर रहना चाहिए. हम बाप को याद कर पापों का बोझा उतारे. ಬಾಬಾ ಹೇಳ್ತಾರೆ, ಸಾಧ್ಯ ಆದಷ್ಟು ನಿಮ್ಮನ್ನು ನೀವೇ ಸುಧಾರಣೆ ಮಾಡಿಕೊಳ್ಳಿ. ಆದರೆ ಮಕ್ಕಳು ಕೆಲವರು ಪುರುಷಾರ್ಥ ಮಾಡ್ತಾ ಮಾಡ್ತಾ ಸತ್ತೋಗ್ತಾರೆ, ಜ್ಞಾನದಿಂದ ಸತ್ತೋಗ್ತಾರೆ. ವಾಸ್ತವಿಕವಾಗಿ ಮಕ್ಕಳಿಗೆ ಭಯ ಇರಬೇಕು. ಎಲ್ಲಿ ನಾವು ಬಾಬೋರ್ನ ಮರಿತೀವಿ, ಎಲ್ಲಿ ನಾವು ಮತ್ತೆ ಪಾಪ ಮಾಡ್ತೀವಿ ಅಂತ ಭಯ ಇರಬೇಕು.
ಆ ಭಯದಿಂದ ಮಕ್ಕಳು ಬಾಬವ್ರನ್ನ ನೆನಪು ಮಾಡಬೇಕು. ತಲೆಯ ಮೇಲೆ ಇರುವ ವಿಕರ್ಮಗಳ ಭಾರವನ್ನು ಇಳಿಸ್ಕೋಬೇಕು. अच्छा, सबकी सद्गति करने वाला एक ही शिव बाबा है. उनका तो फोटो निकाल नहीं सकते, उनको दिव्य दृष्टि से ही देख सकते. ಸರ್ವರ ಸದ್ಗತಿ ಮಾಡುವಂತಹ ತಂದೆ ಶಿವಬಾಬಾ ಒಬ್ಬನೇ ಇದ್ದಾನೆ. ಅವನ ಫೋಟೋ ತೆಗಿಲಿಕ್ಕೆ ಆಗೋದಿಲ್ಲ. ಅವನನ್ನು ದಿವ್ಯ ದೃಷ್ಟಿಯಿಂದಲೇ ನೋಡಬೇಕಾಗ್ತದೆ. ಬಾಕಿ ಜಾನಾ ಜಾ ಸಕ್ತಾ ಹೈ. ಅವನ ಚಿತ್ರ ನೋಡಲಿಕ್ಕೆ ಆಗದಿದ್ರೂ ಕಾಣದಿದ್ರೂ ಅವನನ್ನು ಬುದ್ಧಿಯ ಮೂಲಕ ಅರ್ಥ ಮಾಡ್ಕೋಬೋದು. ಅವನ ಶಕ್ತಿ ಗುಣಗಳನ್ನು ಅನುಭವ ಮಾಡಬಹುದು. अच्छा, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणेಗಾಗಿ मुख्यांशಗಳು. ऐसी अवस्था बनानी है जो अंत्यकाल में एक बाप की याद आए. ಅಂತ್ಯಕಾಲದಲ್ಲಿ ಒಬ್ಬ ತಂದೆಯ ನೆನಪು ಬರುವಂತಹ ಅವಸ್ಥೆಯನ್ನು ನಾವು ಪಡಿಬೇಕು. दूसरा कोई याद न आए, बुद्धि में रहे यह सब विनाश होने वाला है. ಅದಕ್ಕಾಗಿ ಪ್ರತಿದಿನವೂ ಇದರ ಅಭ್ಯಾಸ ಮಾಡಬೇಕು. ನಮ್ಮ ಕಣ್ಣಿಗೆ ಕಾಣುವಂತಹ ಎಲ್ಲ ವಸ್ತುಗಳು, ದೇಹಧಾರಿಗಳು, ಈ ಜಗತ್ತು ಎಲ್ಲವೂ ವಿನಾಶ ಆಗಲಿದೆ. ಆದ್ದರಿಂದ ಇವುಗಳನ್ನು ನೆನಪು ಮಾಡಬಾರದು. ಪ್ರತಿನಿತ್ಯನೂ ಒಬ್ಬ ತಂದೆ ನೆನಪಿನಲ್ಲಿ ಇರುವ ಅಭ್ಯಾಸ ಮಾಡಿದರೆ ಕೊನೆ ಕಾಲದಲ್ಲೂ ಆ ಒಬ್ಬ ತಂದೆಯ ನೆನಪೇ ನಮ್ಮಲ್ಲಿ ಬರ್ತದೆ. ಎರಡನೇದು, अपने आप को करेक्ट करना है. इस अंतिम जन्म में पवित्र जरूर बनना है. ನಮಗೆ ನಾವೇ ಕರೆಕ್ಷನ್ ಮಾಡ್ಕೋಬೇಕು. ಈ ಕೊನೆಯ ಜನ್ಮದಲ್ಲಿ ಅವಶ್ಯವಾಗಿ ಪವಿತ್ರ ಆಗಬೇಕು. डर रखना है कि हमसे कोई पाप कर्म न हो जाए. ಸದಾ ನಮ್ಮಲ್ಲಿ ಭಯ ಇರಬೇಕು. ನಮ್ಮಿಂದ ಯಾವುದೇ ರೀತಿಯ ಪಾಪಕರ್ಮ ಆಗಬಾರದು ಎನ್ನುವುದರ ಬಗ್ಗೆ ಎಚ್ಚರಿಕೆ ಇರಬೇಕು. वरदान. नंबर 1, बिजनेसमैन बन. एक एक सेकंड व संकल्प में कमाई जमा करने वाले पद्मा पदम पति भव. ನಂಬರ್ 1, ವ್ಯಾಪಾರಿಯಾಗಿ ಒಂದೊಂದು ಕ್ಷಣದಲ್ಲಿ ಒಂದೊಂದು ಸಂಕಲ್ಪದ ಮೂಲಕ ಪ್ರಾಪ್ತಿ ಜಮಾ ಮಾಡಿಕೊಳ್ಳುವಂತಹ ಪದಂಪತಿ ಭವ. नंबर 1 बिजनेसमैन वह है जो स्वयं को बिजी रखने का तरीका जानता है. ನಂಬರ್ 1 ಬಿಸ್ನೆಸ್ಮನ್ ಯಾರು ಅಂದರೆ ಯಾರು ಸ್ವಯಂವನ್ನು ಬಿಜಿ ಇಟ್ಕೊಳ್ತಾರೆ. ಬಿಜಿ ಮಾಡಿಕೊಳ್ಳುವಂತಹ ವಿಧಾನ ಯಾರಿಗೆ ಗೊತ್ತಿರ್ತದೆ ಅವರೇ ನಂಬರ್ 1 ಬಿಸ್ನೆಸ್ಮನ್ ಆಗಿರ್ತಾರೆ. बिजनेसमैन अर्थात जिसका एक संकल्प भी व्यर्थ न जाए, हर संकल्प में कमाई. ವ್ಯಾಪಾರಿ ಅಂದರೆ ಯಾರು? ಯಾರು ಒಂದೊಂದು ಸಂಕಲ್ಪದ ಮೂಲಕ ಒಂದೊಂದು ಕ್ಷಣದಲ್ಲಿಯೂ ಸಹ ಸಂಪಾದನೆ ಮಾಡಿಕೊಳ್ತಾರೆ ಅವರು. ತಮ್ಮ ಒಂದು ಸಂಕಲ್ಪ ಅಥವಾ ಒಂದು ಸೆಕೆಂಡು ಸಹ ಅವರು ವ್ಯರ್ಥವಾಗಿ ಕಳೆಯೋದಿಲ್ಲ. जैसे वह बिजनेसमैन एक एक पैसे को
कार्य में लगाकर पदम गुणा बना देते हैं, ऐसे आप भी एक एक सेकंड व संकल्प कमाई करके दिखाओ, तब ಪದಂಪತಿ ಬನೆಂಗೆ. ಹೇಗೆ ಚತುರ ವ್ಯಾಪಾರಿ ಒಂದೊಂದು ಪೈಸೆಯನ್ನು ಸಹ ವ್ಯಾಪಾರದಲ್ಲಿ ತೊಡಗಿಸಿ ಪದಮದಷ್ಟು ಲಾಭವನ್ನು ಗಳಿಸ್ತಾನೆ, ಹಾಗೆ ಇಲ್ಲಿ ವ್ಯಾಪಾರ ಮಾಡುವಂತಹ ಭಗವಂತನ ಜೊತೆಗೆ ವ್ಯಾಪಾರ ಮಾಡುವಂಥ ಮಕ್ಕಳು ಒಂದು ಸೆಕೆಂಡ್ ಒಂದು ಸಂಕಲ್ಪನೂ ವ್ಯರ್ಥವಾಗಿ ಕಳೆಯದೆ ಭವಿಷ್ಯದ ಪ್ರಾಪ್ತಿಯನ್ನು ಜಮಾ ಮಾಡಿಕೊಳ್ತಾರೆ. इससे ಬುದ್ಧಿ ಕಾ ಭಟಕನ ಬಂದ ಹೋ ಜಾಯೇಗಾ. ಯಾವ ಮಕ್ಕಳು ಈ ವ್ಯಾಪಾರದಲ್ಲಿ ತೊಡಗಿರ್ತಾರೆಯೋ ಅವರ ಬುದ್ಧಿಯ ಅಲೆದಾಟ ನಿಂತು ಹೋಗ್ತದೆ. और व्यर्थ संकल्पों की कंप्लेंट भी समाप्त हो जाए. ಮತ್ತು ವ್ಯರ್ಥ ಸಂಕಲ್ಪಗಳ ತಕರಾರೇನಿದೆ ಮಕ್ಕಳಲ್ಲಿ ಅದು ಸಹ ಸಮಾಪ್ತಿ ಆಗುವುದು. ಯಾವ ಮಕ್ಕಳು ವ್ಯಾಪಾರದಲ್ಲಿ ತೊಡಗಿರ್ತಾರೆ ಅವರ ಬುದ್ಧಿಯ ಅಲೆದಾಟ ನಿಲ್ಲುವುದು, ವ್ಯರ್ಥ ಸಂಕಲ್ಪಗಳ ಸಮಸ್ಯೆ ಅಥವಾ ತಕರಾರೇನಿದೆ ಅದು ಸಹ ಸಮಾಪ್ತಿ ಆಗುವುದು. ಸ್ಲೋಗನ್. जो मंगता है वो खुशी के खजाने से संपन्न नहीं हो सकता. ಯಾರು ಬೇಡವರಾಗಿರ್ತಾರೆ ಅವರು ಎಂದೂ ಖುಷಿಯ ಖಜಾನೆಯಿಂದ ಸಂಪನ್ನ ಆಗಿರೋದಿಲ್ಲ. ಬೇಡುವಂಥವರು ಎಂದೂ ಖುಷಿಯ ಖಜಾನೆಯಿಂದ ಸಂಪನ್ನ ಆಗಿರೋದಿಲ್ಲ. ಅಚ್ಚ. ಓಂ ಶಾಂತಿ.